ಫ್ರೆಂಡ್ಸ್, ನಾನು ನಿಮಗೊಂದು ವಿಚಾರನ ಹೇಳೋದನ್ನ ಮರ್ತಿದ್ದೆ. ಇವಾಗ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವಾಗ ನೀವು ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ನಮಗೆ ಯಾವೊಂದು ಆಯಿಲಿ ಸ್ಕಿನ್ ಅವ್ರಿಗೆ ಯಾವೊಂದು ಕ್ರೀಮ್ ಸಜೆಸ್ಟ್ ಮಾಡ್ತೀರಾ ನೀವು, ಮತ್ತು ಡ್ರೈ ಸ್ಕಿನ್ ಅವರು ಯಾವ ರೀತಿ ಯೂಸ್ ಮಾಡಬೇಕು, ಕೆಲವೊಂದು ಕ್ರೀಮು ಪಿಗ್ಮೆಂಟೇಷನ್ ಸ್ಕಿನ್ ಇರೋರು ಯಾವ ರೀತಿ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ. ನಾವು ಕೆಲವೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ಸುಮಾರು ಕ್ರೀಮ್ನ ನಾನು ನಿಮಗೆ ರಿವ್ಯೂ ಮಾಡಿ ತಿಳಿಸಿದ್ದೀನಿ. ಆದರೆ ನಾನು ಹೇಳೋದು ಏನಪ್ಪ ಅಂತಂದರೆ, ನೀವು ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಿರಲಿ, ಒಂದು ಕ್ರೀಮ್ಗಳನ್ನ ಯೂಸ್ ಮಾಡೋದಾಗಿರಲಿ, ನೀವು ಮಾಡಬೇಕಾದ್ರೆ ಫಸ್ಟ್ ಪ್ಯಾಚ್ ಟೆಸ್ಟ್ನ ನೀವು ಮಾಡ್ಕೋಬೇಕಾಗುತ್ತೆ. ಪ್ಯಾಚ್ ಟೆಸ್ಟ್ ಮಾಡಿ ಒಂದು ಕ್ರೀಮ್ ಯೂಸ್ ಮಾಡಬೇಕು ಅಂತಂದರೆ ನೀವು ಒಂದು 3-4 ಡೇಸ್ ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ನಿಮ್ಗೆ ಯಾವುದೇ ರೀತಿ ಒಂದು ಇರಿಟೇಷನ್ ಆಗಿಲ್ಲ ಅಂದರೆ, ನಾವು ಯೂಸ್ ಮಾಡಿ ನಮಗೆ ಅದು ರಿಸಲ್ಟ್ ಚೆನ್ನಾಗಿ ಬಂದಾದಮೇಲೆ ನಾವು ಅದನ್ನ ರಿವ್ಯೂ ಮಾಡ್ತೀವಿ, ಯಾವುದೇ ಒಂದು ಕ್ರೀಮ್ ಆದ್ರೂ ಅಷ್ಟೇ. ಆದರೆ ಅದು ಕೆಲವೊಂದು ಸಲ ಏನಾಗುತ್ತೆ, ನಮ್ಮ ಒಂದು ಆಯಿಲಿ ಸ್ಕಿನ್ ಆಗಿದ್ರು ಆಯಿಲಿ ಸ್ಕಿನ್ನಲ್ಲಿ ಬೇರೆಯವ್ರು ಸೆಟ್ ಆಗಲ್ಲ. ಅದು ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಸೆಟ್ ಆಗುವಂಥ ಕ್ರೀಮ್ನ ನಾನು ಸಜೆಸ್ಟ್ ಮಾಡಿದ್ರು ಅದು ಬೇರೆಯವ್ರಿಗೆ ಅದು ಅಡ್ಜಸ್ಟ್ ಆಗಿಲ್ಲದೇ ಇರ್ಬೋದು. ಆದ್ದರಿಂದ ನೀವು ಒಂದು 3 ಡೇಸ್ 4 ಡೇಸ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಿಮ್ಗೆ ಯಾವುದೇ ರೀತಿಯ ಒಂದು ಇರಿಟೇಷನ್ ಆಗಿರಲಿ, ಒಂದು ಬೇರೆ ಥರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ, ನಿಮಗೆ ಸ್ಕಿನ್ಗೆ ಅದು ಹೊಂದ್ಕೊಳ್ಳುತ್ತೆ ಅಂತ ಅನಿಸಿದ್ರೆ ನೀವಂದ ಕ್ರೀಮ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಮತ್ತು ನಾವು ಯಾವುದೇ ಅಷ್ಟೇ ಇನ್ನೊಂದನ್ನು ನಿಮಗೆ ನನ್ನ ವೀಡಿಯೋದಲ್ಲಿ ಕನ್ಫರ್ಮ್ ಮಾಡ್ತೀನಿ. ನಾನು ಯಾವುದೇ ಒಂದು ತೋರಿಸುವಂಥ ಕ್ರೀಮ್ ಆಗಿರ್ಬೋದು, ನನ್ನ ಫೇಸ್ ಪ್ಯಾಕ್ ಆಗಿರ್ಬೋದು, ಅದು ಸ್ವತಃ ನಾನೇ ಬಳಸಿ ಅದು ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತಂದಮೇಲೆ ನಾನು ನಿಮಗೆ ತಿಳಿಸೋದು. ಅದ್ರದ್ದು ಬಗ್ಗೆ ನಿಮ್ಗೆ ಯಾವುದೇ ಥರದ ಡೌಟು ಬೇಡ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಚೈಲ್ಡ್ಹುಡ್ ಫೋಟೋಸ್ ಆಗಿರ್ಬೋದು, ಮತ್ತು ನನ್ನ ಕಾಲೇಜು ಸ್ಕೂಲಲ್ಲಿ ತೆಗೆಸ್ಕೊಂಡಂಥ ಒಂದು ಮೆಮೊರೇಬಲ್ ಫೋಟೋಸ್ನ ನಾನಿವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಪ್ರೆಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ ಮತ್ತು ಮೊದಲು ನೋಡ್ತೀರಾ ನೀವು. ಮತ್ತು ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ನಾನು. Hi.